ದೊಡ್ಡ ಸ್ಟಾರ್ ಆಗಬೇಕು, ಐಷಾರಾಮಿ ಜೀವನ ನಡೆಸಬೇಕು ಎಂಬ ಕನಸು ಹೊತ್ತಿದ್ದ ಉರ್ಫಿ ಅವರಿಗೆ ಆರಂಭದ ದಿನಗಳಲ್ಲಿ ಚಿತ್ರರಂಗ ನೀಡಿದ ಶಾಕ್ ಸಣ್ಣದೇನಲ್ಲ. ಆ ಕಹಿ ನೆನಪುಗಳನ್ನು ಅವರು ಹಂಚಿಕೊಂಡಿದ್ದಾರೆ. ಆರಂಭದಲ್ಲಿ ಅವರಿಗೆ 40,000 ರೂಪಾಯಿ ಸಂಬಳ ಇತ್ತು. ಆ ಕುರಿತು ಮಾತನಾಡಿದ್ದಾರೆ. ತಮ್ಮ ವಿಭಿನ್ನ ಹಾಗೂ ವಿಚಿತ್ರ ಫ್ಯಾಷನ್ ಸೆನ್ಸ್ ಮೂಲಕವೇ ಇಂಟರ್ನೆಟ್ ಜಗತ್ತಿನಲ್ಲಿ ಸದಾ ಸಂಚಲನ ಮೂಡಿಸುವ ಉರ್ಫಿ ಜಾವೇದ್ ಇಂದು ದೇಶದ ಅತ್ಯಂತ ಜನಪ್ರಿಯ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಆಗಿ ಬೆಳೆದು ನಿಂತಿದ್ದಾರೆ. ಆದರೆ ಅವರ ಜೀವನದಲ್ಲಿ ಕೂಡ ಕಷ್ಟದ ದಿನಗಳು ಇದ್ದವು. ಇತ್ತೀಚೆಗೆ ನಟಿ ಸೋಹಾ ಅಲಿ ಖಾನ್ ಅವರು ಪಾಡ್ಕಾಸ್ಟ್ನಲ್ಲಿ ಭಾಗವಹಿಸಿದ್ದ ಉರ್ಫಿ ತಾವು ಟಿವಿ ಇಂಡಸ್ಟ್ರಿಯಲ್ಲಿ ಎದುರಿಸಿದ ಅವಮಾನ ಹಾಗೂ ಕಷ್ಟದ ದಿನಗಳ ಬಗ್ಗೆ ಅತ್ಯಂತ ಮುಕ್ತವಾಗಿ ಮಾತನಾಡಿದ್ದಾರೆ. 40,000 ಸಂಬಳ ಇದ್ದಾಗ ಜೀವನ ಕಷ್ಟ ಆಗಿತ್ತು ಎಂದು ಹೇಳಿದ್ದಾರೆ. ಆದರೆ ಫೇಮಸ್ ಆದ ನಂತರ ಅವರು ತಿಂಗಳಿಗೆ 2 ಲಕ್ಷ ರೂಪಾಯಿ ಸಂಪಾದಿಸುವ ಮಟ್ಟಕ್ಕೆ ಬೆಳೆದಿದ್ದಾರೆ. ತಮ್ಮ ಕಷ್ಟದ ದಿನಗಳನ್ನು ನೆನಪಿಸಿಕೊಂಡ ಉರ್ಫಿ, ನನ್ನ ತಂದೆಯ ಕಿರುಕುಳ ತಾಳಲಾರದೆ ನಾನು ಮನೆಯಿಂದ ಓಡಿ ಬಂದಿದ್ದೆ. ಬದುಕಲು ದೆಹಲಿಯ ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡಿದೆ. ಮನೆ ಪಾಠ ಹೇಳಿಕೊಟ್ಟೆ. ಆದರೆ ನನ್ನ ಗುರಿ ಮುಂಬೈ ತಲುಪುವುದಾಗಿತ್ತು. ಮುಂಬೈಗೆ ಬಂದರೆ 5 ವರ್ಷದಲ್ಲಿ ಸ್ಟಾರ್ ಆಗ್ಬೋದು, ಕಾರು ಬಂಗ್ಲೆ ತಾನಾಗಿಯೇ ಬರುತ್ತದೆ ಅಂದುಕೊಂಡಿದ್ದೆ. ಆದರೆ ರಿಯಾಲಿಟಿ ತುಂಬಾನೇ ಭಿನ್ನ ಆಗಿತ್ತು ಎಂದಿದ್ದಾರೆ. ಬಾಲಿವುಡ್ ಸಿನಿಮಾಗಳಿಗೆ ಆಡಿಷನ್ ನೀಡಿದಾಗ ಗಾಡ್ ಫಾದರ್ ಅಥವಾ ಬ್ಯಾಕ್ಗ್ರೌಂಡ್ ಇಲ್ಲದೆ ಇಲ್ಲಿ ಕೆಲಸ ಸಿಗೋದು ಅಸಾಧ್ಯ ಎಂಬುದು ಅರ್ಥ ಆಯಿತು. ನನ್ನ ಸುಂದರ ಮುಖ ನೋಡಿ ಯಾರು ರಿಜೆಕ್ಟ್ ಮಾಡಲ್ಲ ಅಂದ್ಕೊಂಡು ಟಿವಿ ಸೀರಿಯಲ್ಗಳ ಆಡಿಷನ್ ನೀಡಲು ಪ್ರಾರಂಭಿಸಿದೆ. ಆದರೆ ನನಗೆ ಸಿಕ್ಕಿದ್ದು ಕೇವಲ ಪೋಷಕ ಪಾತ್ರಗಳು ಮಾತ್ರ ಎಂದು ಉರ್ಫಿ ಜಾವೇದ್ ಹೇಳಿದ್ದಾರೆ. ಧಾರಾವಾಹಿ ಲೋಕದ ಅನುಭವ ಅತ್ಯಂತ ಕೆಟ್ಟದಾಗಿತ್ತು. ನೀವು ಮುಖ್ಯ ಭೂಮಿಕೆಯಲ್ಲಿ ಇಲ್ಲದಿದ್ದರೆ ಅಥವಾ ಸ್ಟಾರ್ ಆಗದಿದ್ದರೆ ಸೆಟ್ನಲ್ಲಿ ನಿಮ್ಮನ್ನು ಮನುಷ್ಯರೆಂದೇ ಪರಿಗಣಿಸುವುದಿಲ್ಲ. ಸೈಡ್ ಕ್ಯಾರೆಕ್ಟರ್ ಮಾಡುವವರಿಗೆ ಅಲ್ಲಿ ಒಳ್ಳೆಯ ಮರ್ಯಾದೆ ಸಿಗೋದಿಲ್ಲ. ನನಗೆ ಅಲ್ಲಿ ನೆಮ್ಮದಿ ಇರಲಿಲ್ಲ. ನಾನು ಇದಕ್ಕಿಂತ ದೊಡ್ಡ ಸಾಧನೆ ಮಾಡಲು ಹುಟ್ಟಿದವಳು ಎಂಬ ನಂಬಿಕೆ ನನಗಿತ್ತು ಅಂತ ಉರ್ಫಿ ಹೇಳಿದ್ದಾರೆ. ಆದರೆ ಮುಂಬೈನಂತಹ ದುಬಾರಿ ನಗರದಲ್ಲಿ ಬದುಕಲು ಮನೆ ಬಾಡಿಗೆ ಕಟ್ಟಲು ಹಣ ಬೇಕಾಯಿತು. ಹಾಗಾಗಿ ತಿಂಗಳಿಗೆ ಸಿಗ್ತಾ ಇದ್ದ 40,000 ರೂಪಾಯಿಗಾಗಿ ಮನಸ್ಸಿಲ್ಲದಿದ್ರೂ ಟಿವಿ ಧಾರಾವಾಹಿಗಳಲ್ಲಿ ನಟಿಸೋದನ್ನು ಮುಂದುವರಿಸಿದೆ. ಆದರೆ ನನಗೆ ತೃಪ್ತಿ ಇರಲಿಲ್ಲ. ನಾನು ಯಾವಾಗಲೂ ಜನಪ್ರಿಯತೆಯಲ್ಲಿ ಇರಬೇಕೆಂದು ಬಯಸಿದ್ದೆ ಎಂದಿದ್ದಾರೆ ಉರ್ಫಿ ಜಾವೇದ್. ಫ್ಯಾಷನ್ನಲ್ಲಿ ಆಸಕ್ತಿ ಇದ್ರೂ ಉರ್ಫಿ ಅದನ್ನ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಆದರೆ ಸೋಷಿಯಲ್ ಮೀಡಿಯಾ ಬೆಳೆದಂತೆ ತಾವೇ ವಿನ್ಯಾಸಗೊಳಿಸಿದ ಉಡುಪುಗಳನ್ನು ಧರಿಸಿ ವಿಡಿಯೋ ಮಾಡಲು ಆರಂಭಿಸಿದ್ರು. ಈ ನಡುವೆ ಅವರಿಗೆ ಬಿಗ್ ಬಾಸ್ OTT ಶೋನಲ್ಲಿ ಭಾಗವಹಿಸುವ ಅವಕಾಶ ಸಿಕ್ತು. ಅಲ್ಲಿ ಅವರು ಕಸದ ಚೀಲದಿಂದ ಮಾಡಿದ ಉಡುಪನ್ನ ಧರಿಸಿದ್ದು ಇಂಟರ್ನೆಟ್ನಲ್ಲಿ ಭಾರಿ ವೈರಲ್ ಆಯಿತು. ಅದೇ ಅವರ ಜೀವನದ ಬಿಗ್ ಟರ್ನಿಂಗ್ ಪಾಯಿಂಟ್. ತಮ್ಮ ಸೋಷಿಯಲ್ ಮೀಡಿಯಾ ಇಮೇಜ್ ಬಗ್ಗೆ ಮಾತನಾಡಿದ ಉರ್ಫಿ, ನಾನು ಯಾವುದೇ ಪ್ಲಾನಿಂಗ್ ಮಾಡಿ ಈ ಇಮೇಜ್ ಕ್ರಿಯೇಟ್ ಮಾಡಿಲ್ಲ. ಎಲ್ಲವೂ ತಾನಾಗಿಯೇ ನಡೆದು ಹೋಯಿತು. ಒಂದು ಕಾಲದಲ್ಲಿ ಟಿವಿ ಸೀರಿಯಲ್ಗಳಲ್ಲಿ ತಿಂಗಳಿಗೆ 40,000 ರೂಪಾಯಿ ಗಳಿಸಲು ಒದ್ದಾಡ್ತಾ ಇದ್ದ ನಾನು ಇಂದು ಸೋಷಿಯಲ್ ಮೀಡಿಯಾ ಬ್ರ್ಯಾಂಡ್ ಕೊಲಾಬ್ರೇಷನ್ಗಳ ಮೂಲಕ ತಿಂಗಳಿಗೆ ಕನಿಷ್ಠ 2 ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚು ಸಂಪಾದಿಸುತ್ತಿದ್ದೇನೆ ಅಂತ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ.